ಬ್ರೋ ಕನ್ನಡ ಎಂತಕ್ ಮಾತಾಡೋದು ನೀವು? ಅದೇ ಎಲ್ಲ ಮಾತಾಡಕ್ಕೆ ಬರುತ್ತೆ. ಅವ್ರು ಹೇಳಿದ್ದೇನಂತ ಅಂದ್ರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತೆ, ಅದು ಕನ್ನಡಿಗರದ್ದು ಅಲ್ಲ ಬ್ರೋ? ಯಾವತ್ತು ಈ ತರ ಅನಿಸಿಲ್ಲ. ನಿನ್ನ ಹೆಸರೇನು ಹೇಳ? ನನ್ನ ಹೆಸರು ರೇಣುಕಾಗೌಡ ಅಂತ. ಏನಂತ? ರೇಣುಕಾಗೌಡ. ಹೆಸರು ಆಕಾಶ್. ಗೈಸ್ ಅಂದರೆ ಈಗ ಮಲ್ಕೊಂಡಿದ್ದೆ ಆಯಿತಾ. ಮಲ್ಕೊಂಡಿರ್ಬೇಕಾದ್ರೆ ಲೈಕ್ ಅಮ್ಮನ ಮಿಸ್ ಮಾಡ್ತಾಯಿದ್ದೀನಿ ಅನ್ನಿಸ್ತು. ಸಿಕ್ಕಾಪಟ್ಟೆ ನಮ್ಮ ಅಮ್ಮನ ಮಿಸ್ ಮಾಡ್ತಾಯಿದ್ದೆ, ಅಮ್ಮ ಅಪ್ಪನ. ಸೊ ಅಮ್ಮಂಗೆ ಕಾಲ್ ಮಾಡಿದೆ, ಮಾತಾಡಿದೆ. ಏನಾಗಿಲ್ಲ, ಜಸ್ಟ್ ಯಾಕೋ ನೋಡಬೇಕು ಅನ್ನಿಸ್ತು. ಯಾವತ್ತೂ ಈ ಥರ ಅನ್ನಿಸಿಲ್ಲ, ಬಟ್ ಇವತ್ತು ಅನ್ನಿಸ್ತೈತೆ. ನಾನು ಜಾಸ್ತಿ ಯಾವತ್ತೂ ಅಳಲ್ಲ. ನಾಳೆ ಹೋಗ್ತೀನಿ, ನಾಳೆ ಟ್ರೈನ್ ಹತ್ತಿ ನಮ್ಮ ಅಪ್ಪ ಅಮ್ಮ ನೋಡೋಕೆ ಹೋಗ್ತೀನಿ. ಯಾಕೋ ಕಾಲ್ ಮಾಡಬೇಕು ಅನಿಸ್ತು, ಮಾಡಿದೆ. ಸದ್ಯ ಅಮ್ಮನೇ ಎತ್ತಿದ್ರು. ಏನೋ ಒಂಥರ ಫೀಲಿಂಗ್ ಆಗ್ತದೆ. ಯಾಕೆ ಅಂದರೆ ಲೈಫಲ್ಲಿ ಬಂದೋಗೋರು ತುಂಬ ಜನ ಇದ್ದಾರೆ ಆಯಿತಾ. ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರಾಗಲ್ಲ. ಬಟ್ ನನ್ನ ಆ್ಯಂಬಿಷನ್ ಏನಂತಂದರೆ, ಏನೇ ಮಾಡಲಿ ಪೇರೆಂಟ್ಸು ಅವ್ರಿಗೆ ನಾವೇನಾದರೂ ಮಾಡಬೇಕು. ನಮಗೋಸ್ಕರ ಏನೆಲ್ಲ ಮಾಡಿರ್ತಾರೆ, ನಾವು ಅವ್ರಿಗೆ ಚೂರಾದರೂ ಮಾಡಬೇಕು. ಅವ್ರಿಗೋಸ್ಕರ ಆದರೂ ನಾವು ಬದುಕಬೇಕು. ನನಗೆ ಲೈಕ್ ಓಕೆ ಸಿಗುವ, ಏನಾಗಿಲ್ಲ. ಬಟ್ ನಮ್ಮನ್ನು ಮಾತಾಡಿಸ್ಬೇಕು ಅಂತ. ದೂರ ಇದ್ದೀನಲ್ಲ, 400 ಕಿಲೋಮೀಟ್ರ್ ದೂರ ಇದ್ದೀನಿ ನಮ್ಮ ಅಮ್ಮ ಅಪ್ಪ ಇಂದ. ಸಿಗುವ, ಅಪ್ಪ ಅಮ್ಮ ನೋಡೋಕೆ ಹೋಗ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್. ನೆನ್ನೆ ಮಲಗಿ ಈಗ ಎದ್ದು, ನೆನ್ನೆ ಮಲಗಿದ್ದು ಆ್ಯಕ್ಚುಲಿ 5 ಗಂಟೆ ಕರೆಕ್ಟಾಗಿ ಈಗ ಎದ್ದಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಮಲಗಿದೆ, ಎದ್ದಿದ್ದೀನಿ. ಕಮಾನ್. ಅದೇ ಎದ್ದು ದೇವ್ರನ್ನ ಕೈ ಕಾಲು ಮುಖ ತೊಳೆದು ಈಗ ಹೋಗ್ಬೇಕು. ಆ್ಯಕ್ಚುಲಿ ರೈಸ್ ಮಾಡ್ಕೊಂಡಿದೆ, ಪ್ಲಸ್ ಮೊಟ್ಟೆ ಸಾಯಿತು. ಹೋಗೋಣ. ಗುಡ್ ಮಾರ್ನಿಂಗ್ ಗೈಸ್. ಹಾಯ್, ಹಲೋ, ನಮಸ್ಕಾರ ದೋಸ್ತ. ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಈಗ 1 ಗಂಟೆ ಈಗೆದ್ದೆ. ಒಂದು 5 ಗಂಟೆಗೆ ಮಲ್ಕೊಂಡು ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಮಲ್ಕೊತೀನಿ. ಈಗ ಊಟ ಮಾಡೋಕ್ಕೆ ನಮ್ಮ ಅಣ್ಣ ಕೂಗಿದ್ದಾರೆ, ಪಕ್ಕದ ಮನೆ ಅಣ್ಣ. ಹೋಗ್ತಾ ಇದ್ದೀನಿ. ಬ್ಯಾಕ್ ಎಲ್ಲ ರೆಡಿ ಮಾಡಿಕೊಂಡು ಈಗ ನೆಕ್ಸ್ಟ್ ಮಾರ್ನಿಂಗ್ಗೆ ಅಪ್ಪ ಅಮ್ಮ ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ಟಿಕೆಟ್ ತಗೊಂಡು ಬಂದು ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಆಚೆ ನೋಡಿ ಟ್ರೈನ್, ಫುಲ್ಲು ಟ್ರೈನ್, ಸಿಕ್ಕಾಪಟ್ಟೆ ಟ್ರೈನು. ಹಾಗೆ ಬಂದವ್ರು ಮಾತಾಡಿಸೋರ್ನೆಲ್ಲ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂತೀನಿ. ಇವರಿದ್ದಾರೆ, ಅವರು ಬೆಂಗಳೂರು, ನಂದು ಬೆಂಗಳೂರು. ಹೋಗಿ ಚನ್ನಪಟ್ಟಣ ಹೋಗ್ಬೇಕು. ಲಿಟ್ರಲಿ ಗೈಸ್, ನನ್ನ ಅಪ್ಪ ಅಮ್ಮಗೆ ನಾನು ಏನ್ ಮಾಡ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ. ಅವ್ರ ಬಾಬಾ ಅಂತಿದ್ರು. ನಾನು ಡೈರೆಕ್ಟಾಗೆ ಯಾವಾಗ ಬರ್ತೀನಿ ಅಂತ ಹೇಳಿದ. ಫಸ್ಟ್ ಟೈಮ್ ನಾವು ಅಪ್ಪ ಅಮ್ಮಂಗೆ ಸರ್ಪ್ರೈಸು. ಮಲಗಿರ್ತಾರೆ, ಹೋಗ್ಬಿಟ್ಟು ಪಕ್ಕದಲ್ಲಿ ಮಲಿಕೊಂಡ್ಬಿಡ್ತೀನಿ. ಸಕಾಲಾಗಿರ್ತದೆ ಎಪಿಸೋಡ್. ನೋಡೋಣ ಏನಾಗುತ್ತಂತ. ವಿಡಿಯೋದಲ್ಲಿ ಪ್ರತಿಯೊಂದೊಂದು ವಿಡಿಯೋನು ಬರುತ್ತೆ, ಕಂಪ್ಲೀಟ್ ನೋಡಿ, ಚೆನ್ನಾಗಿರುತ್ತೆ.
ಗೈಸ್ ಈಗ ಬಂದು ಒಂದು ಸೀಟು ಇಲ್ಲ. ಒಂದು ಸೀಟು ಸಿಗ್ತಾ ಇಲ್ಲ. ರಿಸರ್ವೇಶನ್ ಮಾಡಿಸಿಲ್ಲ, ಸೊ ಒಂದು ಸೀಟು ಸಿಗ್ತಾ ಇಲ್ಲ. ಖಾಲಿ. ಗೈಸ್ ಈಗ ಇವರು ಇಷ್ಟು ಜನ ನಮ್ಮ ಫಾಲೋ ಸಬ್ಸ್ಕ್ರೈಬರ್ಸ್ ಮಾಡಿಸ್ತಾ ಇದೀನಿ, ಮಾಡಿಲ್ಲ ಸಬ್ಸ್ಕ್ರೈಬರ್ ಮಾಡ್ತಾರೆ. ನಿನ್ನ ಹೆಸರು ಏನ್ ಹೇಳ? ನನ್ನ ಹೆಸರು ರೇಣುಕಾಗೌಡ ಅಂತ. ಏನಂತ? ರೇಣುಕಾಗೌಡ. ನಿನ್ನ ಹೆಸರು? ಆಕಾಶ್. ಎಸ್. ಎದಕ್ ಬಂದಿದ್ದೀವಿ? ಇಲ್ಲಿ ನಾವು ಕ್ಯಾಂಪಿಗೆ ಬಂದಿದ್ವಿ. ನಾರ್ಮಲ್ ಆಗಿ ಮಾತಾಡು, ಏನಿಲ್ಲ, ವಿಡಿಯೋ ಅಷ್ಟೇ ಮಾತಾಡು. ಕ್ಯಾಂಪಿಗೆ ಬಂದಿದ್ವಿ ನಾವು. ಯೂಟ್ಯೂಬ್ ಅಲ್ಲಿ ಬರ್ತೀರಾ, ಫುಲ್ ಸ್ಮೈಲ್ ಹಾಗೆ ಫೋಕಸ್. ಗೈಸ್ ಅದೇ ಬಂದ್ವಿ, ಆಮೇಲೆ ಜನರಲ್ ಅಲ್ಲಿ ಬರ್ತಿದ್ವಿ, ಜನರಲ್ ಅಲ್ಲಿ ಬಂದು ಕೂತಿದ್ವಿ. ವ್ಯೂ ಹೆಂಗಿತ್ತು? ವ್ಯೂ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಫಾಗ್ ಎಲ್ಲ ಹೆಂಗಿದೆ? ಎಲ್ಲ ಚೆನ್ನಾಗಿತ್ತು. ಅಂದ್ರೆ ಇವ್ರದ್ದು ಕ್ಯಾಂಪಸ್ಗೆ ಏನಾದ್ರು ಸೆಂಟ್ ರೂಲ್ಸ್ ಅಂತಾರಲ್ಲ, ಏನಂತಾರ ಅದಕ್ಕೆ? ನಿಮ್ ಕ್ಯಾಂಪ್ ಏನಂತಾರ? ನಿಮ್ ಕ್ಯಾಂಪ್ ಸ್ಕೌಟ್ ಅಂಡ್ ಗೈಡ್ಸ್. NSS ಕ್ಯಾಂಪ್? ಸ್ಕೌಟ್ ಅಂಡ್ ಗೈಡ್ಸ್. ಸ್ಕೌಟ್ ಅಂಡ್ ಗೈಡ್ಸ್ ಗೆ ಬಂದು ಚೆನ್ನಾಗಿ ಚಿಲ್ ಮಾಡಿ ಎಂಜಾಯ್ ಮಾಡಿ. ಉಡುಪಿಲಿ ಎಲ್ಲೆಲ್ಲಿ ಹೋಗಿದ್ರಿ? ಉಡುಪಿಲಿ ಶ್ರೀಕೃಷ್ಣ ದೇವಸ್ಥಾನ, ಮೂಕಾಂಬಿಕೆ ದೇವಸ್ಥಾನ, ಆಮೇಲೆ ಕೊಲ್ಲೂರು ಮೂಕಾಂಬಿಕೆ, ಆಮೇಲೆ ಅಷ್ಟು ನೋಡಿ. ಇವರೇ ಬಾಸ್. ಈಗ ಸಬ್ಸ್ಕ್ರೈಬರ್ಸ್ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಮಾತಾಡಿಸ್ತೀನಿ, ಒಂದು ಆ ಚಾಲೆಂಜ್ ಮುಗಿಸಿದ್ದೀನಿ, ಆ ಚಾಲೆಂಜ್ ಮುಗಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈಗ ಎಲ್ಲ ಮುಗಿಸಿ ಸಕಲೇಶ್ಪುರ ದಾಡ್ತು, ಅದಕ್ಕೆ ಡೋರ್ ಕ್ಲೋಸ್ ಮಾಡಿದ್ವಿ. ಸಕಲೇಶ್ಪುರದಿಂದ ಡೈರೆಕ್ಟ್ ನೆಕ್ಸ್ಟ್ ಹಾಸನ್ ಹೋಗಿ, ಇವ್ರು ಹಾಸನಲ್ಲಿ ಇಳ್ಕೊಂತಾರೆ. ಹಾಸನಿಂದ ಬಂದಿರೋರು. ಹಾಸನ ಆದ್ಮೇಲೆ ಬೆಂಗಳೂರಲ್ಲಿ ಸಿಗೋಣ. ಗೈಸ್ ಈಗ ನಮ್ ಜೊತೆ ಹೊಸ ಸಬ್ಸ್ಕ್ರೈಬರ್ಸ್ ಇದಾರೆ. ಗೈಸ್ ಎಂತ ಗೊತ್ತಾ ವಿಚಾರ? ಬಿಹಾರ್ ಅವರಾಗಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನೋಡಿ. ಊಟ ಆಯ್ತಾ? ಆಯ್ತನಾ? ಎಷ್ಟು ಕ್ಲಿಯರ್ ಆಗಿ, ಅದು ಎಷ್ಟು ಕ್ಲಿಯರ್ ಕಟ್ ಆಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ನನ್ಗೆ ಖುಷಿ. ಅಂದ್ರೆ ಈಗ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ ಬರ್ತಾರಲ್ಲ, ಅವರು ಕನ್ನಡನೇ ಬರಲ್ಲ. ಬಿಹಾರ ಅದ್ರಲ್ಲಿಂದ್ರಲ್ಲೆಲ್ಲ ಬಂದು ಕನ್ನಡ ಬರಲ್ಲ. ಇವರು ಕನ್ನಡ ಕನ್ನಡ ಎಂತಕ್ ಮಾತಾಡೋದು ನೀವು? ಅದೇ ಎಲ್ಲ ಮಾತಾಡಕ್ಕೆ ಬರುತ್ತೆ. ಅವ್ರು ಹೇಳಿದ್ದೇನಂತ ಅಂದ್ರೆ, ನಾವು ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತೆ. ಅದು ಕನ್ನಡಿಗರದ್ದು ಅಲ್ಲ ಬ್ರೋ? ಇಲ್ಲ ಇರ್ಬೇಕು, ಇಲ್ಲೇ ಕೆಲಸ ಮಾಡ್ಬೇಕಂತ. ಕನ್ನಡ ಬರ್ಲೇಬೇಕು. ನನಗೆ ಗೊತ್ತಿಲ್ಲ ಗೈಸ್, ಅದು ನಮ್ಮನೆ ನಮ್ಮ ಕೆಫೆ ಹತ್ರನೇ ಇರೋದು. ಇವರು ಮಣಿಪಾಲ್ ಎಷ್ಟನೇ ಬ್ಲಾಕ್? 12th ಬ್ಲಾಕ್. ಮಣಿಪಾಲ್ 12th ಬ್ಲಾಕ್. 8 ಬ್ಲಾಕ್ ಇಂದ ಒಳಗಡೆ ಹೋಗ್ಬೇಕಲ್ಲ, ಅದೊಂದು ವಿಡಿಯೋ ಮಾಡಿದ್ನಲ್ಲ, ಅದೇ ತರ. ಸ್ಮೈಲ್ ನೋಡಿ ಬಾಯ್, ಸ್ಮೈಲ್. ಅವರು ಒಬ್ರೇ ಬಂದಿದ್ದಾರೆ, ನಾನು ಒಬ್ನೇ ಇದ್ದೀನಿ. ಸರಿ, ಬೆಂಗಳೂರು ಹೋಗಿ ವಿಡಿಯೋ ಮಾಡೋಣ. ಎಲ್ಲಿ ಇಳಿಸ್ಬಿಟ್ಟವ್ರಪ್ಪ ಇವರು, ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ಇದು ಆ ಸ್ಟೇಷನ್ ಅಲ್ಲಿ ಇಳಿಸ್ಬಿಟ್ಟವ್ರೆ. ನನ್ ಟಿಕೆಟ್ ತಗೊಳಕ್ ಹೋಗ್ಬೇಕು. ಹೆಂಗೆ ಸೈಕ್ ಆಯ್ತೈತೆ ಗೈಸ್. ಬನ್ನಿವಣ. ಜನರ ಮಧ್ಯೆ ಮಾತಾಡೋದು ಇದೆಯಲ್ಲ, ಅದು ಕ್ರೇಜಿ ಅನ್ಕೊಳ್ಳಿ. ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ, ನಾವು ಫೋನ್ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು. ಟಿಕೆಟ್ ತಗೊಳ್ಳೋದು ಎಲ್ಲಿ ಗುರು? ಬೆಂಗಳೂರು ಎಲ್ಲಿ? ನನಗಂತೂ ಸೈಕ್ ಆಗೋಗೈತೆ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ನೋಡೋಣ, ಏನಾದ್ರೂ ಒಂದ್ ಮಾಡ್ಲೇಬೇಕು. ಸೈಕ್ ಅನ್ಕೊಳ್ಳಿ. ನಂಗೆ ಕನ್ಫ್ಯೂಸ್ ಐತಿದೆ ಗೈಸ್, ಸಿಕ್ಕಾಪಟ್ಟೆ. ಗೈಸ್ ಇವ್ರು ಇದಾರಲ್ಲ ಪಕ್ಕದಲ್ಲಿ, ಅವರು ಕೂಡ ನಮ್ ಜೊತೆನೆ ಬಂದಿದ್ದು. ಒಬ್ರು ಮುಂಬೈ, ಒಬ್ರು ಅಸ್ಸಾಂ ಅಂತೆ. ಟಿಕೆಟ್ ತಗೊಳ್ಳೋದು ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರಿಗೆ ಟಿಕೆಟ್ ಕೌಂಟರ್ ನ ತೋರಿಸ್ಬಿಟ್ಟು ನಾನು ಇದು ಮೈಸೂರು ಟ್ರೈನ್ ಇತ್ತು, ಹೋಗ್ಬೇಕು ಈಗ. ಟ್ರೈನ್ ಆಗ್ಲೇ ಟೈಮ್ ಆಯ್ತು, ನೋಡ್ಬೇಕು, ಮೇಲ್ ಹತ್ಬೇಕು ಗೈಸ್. ಅವ್ರನ್ನ ನಾನು ರೂಟ್ ತೋರಿಸ್ತಾ ಇದ್ದೀನಿ, ಎಲ್ಲೆಲ್ಲಿ ಹೋಗ್ಬೇಕು. आपका नाम? यूट्यूब में आता है, देखो. ಯೂಟ್ಯೂಬ್ ಗೈಸ್, ಬಂದವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು
ಬೇಗ 1,000ಕ್ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳೋಣ ಅಂತ. ಆಕ್ಚುಲಿ ನನ್ನಷ್ಟು ಧೈರ್ಯ ಇರಬೇಕು. ಆಕ್ಚುಲಿ ಅಂದ್ರೆ ಈಗ ಬರ್ತಾ ಇರೋ ಜನರೇಷನ್ಸ್ಗೆ ಹೇಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಹೇಗೆ ಅಂತ ಫುಲ್ ಇದು ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಯಾರನ್ನು ನೋಡ್ಲೇಬಾರ್ದು. ಅವರು ಫಾಲೋ ಮಾಡಿದ್ರು, ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ರು. ಈಗ ಹೋಗ್ಬೇಕು ಟಿಕೆಟ್ ತಗೊಳ್ದಿದ್ 4-5 ಸತಿ ಹೋಗಿದ್ದೀನಿ. ಆದ್ರೆ ಈ ಸಲ ಬೇಡ, ಯಾಕೆ ಸುಮ್ನೆ ಫೈನ್ ಕಟ್ಬೇಕು ಅನ್ಕೊಂಡ್ ಸುಮ್ನೆ ಅದು ಹೋಗ್ಲಿ ಬಿಡಿ. ಅಯ್ಯೋ ಅಲ್ಲೊಂದು ಟಿಕೆಟ್ ತಗೊಂಡಿದ ತಕ್ಷಣ ಅವರು 8ನೇ ನಂಬರ್ ಅಲ್ಲಿ ನಿಂತಿದೆ, 8ನೇ ನಂಬರ್ ಅಲ್ಲಿ ಹೋಗಿ ಬೇಗ ಕ್ಯಾಚ್ ಮಾಡಿ ಅಂತ ಅಂದ್ರು. ಈಗ ನಾನು ಕ್ಯಾಚ್ ಹೋಗ್ತಾ ಇದೀನಿ. ಯಪ್ಪ ನೀವು ಹೋಗೋಣ, ಸಾಕಾಗೋಯ್ತು ಗೈಸ್. 8ನೇ ಪ್ಲಾಟ್ಫಾರ್ಮ್ ಅಲ್ಲೈತೆ, ಸಿಕ್ಕಾಪಟ್ಟೆ ದೂರ ಉಂಟು. ಕೊನೆಗೂ ರೀಚ್ ಆದೆ. ಪಾಪ್ ಈಗ ಚನ್ನಪಟ್ಟಣಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ ಬರ್ತಾ ಇದ್ದಾನೆ ಕರ್ಕೊಂಡು ಹೋಗಕ್ಕೆ, ವಿಕಾಸ್ ಅಂತ ಹೇಳಿ. ಬಂದು ಹೋಗಿ ಯಾವ ತರ ಶಾಕ್ ಕೊಡ್ಬೇಕಂತ ಅಂದ್ರೆ ಪೇರೆಂಟ್ಸ್ಗೆ ನೋಡಿ ಸೈಕ್ ಆಗ್ಬೇಕು ಹಂಗೆ ಅವರು. ಬನ್ನಿ ಹೋಣ. ಸರಿ ಮಗ, ಹುಷಾರು. ಬೈ. ಗೈಸ್ ಈಗ ಮನೆ ಹತ್ರ ಬಂದಿದ್ದೀನಿ. ಸೈಲೆಂಟಾಗಿ ಎಂಟ್ರಿ ಹಾಕ್ತೀನಿ, ನೋಡೋಣ. ಅಯ್ಯೋ ಬಾಗ್ಲ ಹಾಕ್ಬಿಟ್ಟು ಅರ್ಚೆ. ಹಿಂಗೆ ಸರ್ಪ್ರೈಸ್. ಗೊತ್ತಾಯ್ತೀನಿ ಅಂತ ಹಿಂಗೆ ಸರ್ಪ್ರೈಸ್. ಬಾ ಹಿಂಗೆ ಸರ್ಪ್ರೈಸ್. ಅಮ್ಮ ಬಿಜಿ ಕಾಲ್ ಮಾಡಲ್ಲ ಅಂತ ರಾತ್ರಿ ಕಾಲ್ ಮಾಡ್ಲಿಲ್ಲ. 2 ದಿನ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಕ್ಚುಲಿ ಏನಂತಂದರೆ ಅಪ್ಪ ಅಮ್ಮನಿಗಿಂತ ಬೇರೆ ಯಾವುದು ದೊಡ್ಡದಲ್ಲ. ಸೊ ಲವ್ ಯುವರ್ ಫ್ಯಾಮಿಲಿ, ಲವ್ ಯುವರ್ ಬ್ರದರ್ ಸಿಸ್ಟರ್, ಲವ್ ಯುವರ್ ಅಪ್ಪ ಅಮ್ಮ, ಲವ್ ಯುವರ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಫಾದರ್. ಅಷ್ಟೇ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.